ನಮ್ದು ಇಲ್ಲಿಂದ ಹೊರಗಡೆ ಇದೆ. ಅವ್ರದ್ದು ಹೊರಗಿದೆ ನೋಡಿ ಸರ್. ಕಾನೂನಿನ ಅರಿವಿಲ್ಲದೆ ಬುದ್ಧಿ ಹೇಳಿದ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ಪೈಶಾಚಿಕತೆ ಮೆರೆದಿದ್ದ ಆರೋಪಿಯೊಬ್ಬನನ್ನ ವಶಕ್ಕೆ ಪಡೆಯುವಲ್ಲಿ ನಂದಿಗಿರಿಧಾಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಬೈಕ್ ಸೈಲೆನ್ಸರ್ ವಿಚಾರಕ್ಕೆ ಸಂಬಂಧಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನಾಗಾರ್ಜುನ ಕಾಲೇಜು ಬಳಿ ಅದೇ ಕಾಲೇಜಿನ ವಿದ್ಯಾರ್ಥಿಗಳಿಂದ ಹಲ್ಲೆ ನಡೆಸಲಾಗಿತ್ತು. ಕಾಲೇಜಿನ ಸುಮಾರು 7-8 ಜನ ವಿದ್ಯಾರ್ಥಿಗಳು ಗುಂಪು ಕಟ್ಟಿಕೊಂಡು ಎಎಸ್ಐ ಗಂಗರಾಜು ಮತ್ತು ಪೇದೆಯೊಬ್ಬರ ಮೇಲೆ ಹಲ್ಲೆ ನಡೆಸಿದ್ರು. ಬೈಕ್ಗೆ ಕರ್ಕಶ ಶಬ್ದ ಬರುವಂತೆ ಸೈಲೆನ್ಸರ್ ಬಳಕೆ ಮಾಡಿದ್ದ ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳಿದ ನಂದಿಗಿರಿಧಾಮ ಪೊಲೀಸ್ ಠಾಣೆ ಎಎಸ್ಐ ಗಂಗರಾಜು ಮತ್ತು ಪೇದೆ ಗಂಗರಾಜು ಎಂಬುವರು ಸಮವಸ್ತ್ರದಲ್ಲಿದ್ದಾಗಲೇ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ರು. ಹಲ್ಲೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಹಲ್ಲೆ ಘಟನೆಗೆ ಸಂಬಂಧಿಸಿ ಸುಮಾರು 10ಕ್ಕೂ ಹೆಚ್ಚು ಜನರ ವಿರುದ್ಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಇನ್ನ ಇದು ರಕ್ತ ಎಲ್ಲ ತಲೆಗೆ ನೋಡ್ಸಾಕ್ತೀನಿ. ಪೊಲೀಸರು ರಕ್ತ ಬರಂಗ್ ಕೊಡ್ತಾರೆ. ಒಂದು ನಿಮಿಷ ಇರೋ, ರಿಸರ್ವ್ನೇ ಕಳಿಸ್ತೀನಿ. ಒಂದು 2 ನಿಮಿಷ. ಮಾಡ್ರಿ ಪ್ರಕರಣಕ್ಕೆ ಸಂಬಂಧಿಸಿ ಪ್ರಮುಖ ಆರೋಪಿಗಳಾದ ಪಾವಗಡ ತಾಲೂಕಿನ ಜಸ್ವಂತ್ ನನ್ನ ಬಂಧಿಸಲಾಗಿದ್ದು, ಇವನು ನಾಗಾರ್ಜುನ ಕಾಲೇಜಿನ 2024ನೇ ಸಾಲಿನ ಡ್ರಾಪ್ಔಟ್ ವಿದ್ಯಾರ್ಥಿಯಾಗಿದ್ದನು ಎಂದು ತಿಳಿದು ಬಂದಿದೆ. ಸದ್ಯ ಘಟನೆಯಲ್ಲಿ ಉಳಿದವರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.